ರಾಜವಂಶಿ ಮ್ಯಾನ್ಷನ್. ತನ್ನ ರೂಮ್ಗೆ ಬಂದ ಆದಿರಾಳನ್ನ ರುದ್ರ ತುಂಬಾನೇ ಸರ್ಪ್ರೈಸ್ ಆಗಿ ನೋಡ್ದ. ಆದಿರಾ ಈಗ ರಾಜವಂಶಿ ಮ್ಯಾನ್ಷನ್ ಬಿಟ್ಟು ಹೊರಟೋಗ್ತಾಳೆ ಅಂತ ಅವನ್ ಅನ್ಕೊಂಡಿದ್ದ. ಆದ್ರೆ ಅವಳು ಅವನ ಎದುರಿಗೆ ಬಂದು ನಿಂತಿದ್ಲು. ಅಂಡ್ ಅವಳು ರುದ್ರನ್ ಜೊತೆ ಮಾತಾಡೋಕೆ ಯೂಸ್ ಮಾಡ್ತಿರೋ ವಾಯ್ಸ್ ಮೊದ್ಲಿನ ತರ ಇರ್ಲಿಲ್ಲ. ಅದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅವಳ ವಾಯ್ಸ್ ಸಖತ್ ಅಟ್ರಾಕ್ಟಿವ್ ಆಗಿತ್ತು. ಅಂಡ್ ಅವಳು ಡ್ರಿಂಕ್ ಮಾಡಿರೋ ತರ ಆಕ್ಟ್ ಮಾಡ್ತಿದ್ಲು. ಅವನು ಅವಳನ್ನ ನೋಡಿ ಕೇಳ್ದ, ನೀನೀಗೇನ್ ಹೇಳ್ದೆ? ಆದಿರಾ ಒಂದು ಟ್ರಿಕ್ಕಿ ಸ್ಮೈಲ್ ಕೊಟ್ಟು ಅಂದ್ಲು, ನಾನೇನು ಹೇಳಲಿಲ್ಲ. ನಾನ್ ಜಸ್ಟ್ ನಿಮ್ಮನ್ನ ರಾಜವಂಶಿ ಸರ್ ಅಂತ ಕರೆದಿದ್ದೀನಿ ಅಷ್ಟೇ. ರುದ್ರ ತಕ್ಷಣ ಕೇಳ್ದ, ನೀನು ರಾಜವಂಶಿ ಸರ್ ಅಂತ ಯಾಕೆ ಹೇಳ್ತಿದ್ಯಾ? ನೀನ್ ನನ್ನನ್ನ ಮಿಸ್ಟರ್ ರಾಜವಂಶಿ ಅಂತ ಕರಿಬಹುದು, ಬಟ್ ಈ ರಾಜವಂಶಿ ಸರ್ ಅನ್ನೋದು ಬೇಡ. ಆದಿರಾ ತಕ್ಷಣ ರಿಪ್ಲೈ ಮಾಡಿದ್ಲು, ನಾನ್ ನಿಮ್ಮನ್ನ ತುಂಬಾನೇ ಪ್ರೀತಿಯಿಂದ ರಾಜವಂಶಿ ಸರ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಹಾಗಾದ್ರೆ ನಿಮ್ಗೇನ್ ಪ್ರಾಬ್ಲಮ್ ರಾಜವಂಶಿ ಸರ್? ಅವಳು ಹೀಗೆ ಹೇಳ್ತಾ ರುದ್ರನ ಶೋಲ್ಡರ್ ಮೇಲೆ ತನ್ನ ಕೈ ಇಟ್ಲು. ರುದ್ರ ಕೋಪದಿಂದ ಆದಿರಾಳನ್ನ ನೋಡ್ದ. ಅಂಡ್ ಆಮೇಲೆ ಅವಳ ಕೈ ಕಡೆ ನೋಡ್ದ. ಅವನ್ ಫೇಸ್ ಫುಲ್ ಆಂಗರ್ ಇಂದ ತುಂಬಿತ್ತು. ಆಮೇಲೆ ಆದಿರಾ ಅವನ್ ನೆಕ್ ಮೇಲೆ ತನ್ನ ಕೈ ಇಟ್ಟು ಅಂದ್ಲು, ಗೊತ್ತಾ ರಾಜವಂಶಿ ಸರ್, ನಾನು ತುಂಬಾನೇ ಥಿಂಕ್ ಮಾಡಿದ್ದೀನಿ. ನನ್ನ ಮೈಂಡ್ ಇಷ್ಟೆಲ್ಲ ಆಲೋಚನೆಗಳಿಂದ ಫುಲ್ ಟಯರ್ಡ್ ಆಗಿದೆ. ಸೊ ನಾನೀಗ ನನ್ನ ಮೈಂಡನ್ನ ರಿಲ್ಯಾಕ್ಸ್ ಮೋಡ್ನಲ್ಲಿ ಇಟ್ಟಿದ್ದೀನಿ. ಅದು ನಾಳೆ ಮಾರ್ನಿಂಗ್ ಮಾತ್ರ ಆಕ್ಟಿವ್ ಆಗುತ್ತೆ. ಆದರೆ ನಾನೇನು ಥಿಂಕ್ ಮಾಡಿದ್ದೀನೋ ಅದನ್ನ ನನ್ನ ಮೈಂಡ್ನಲ್ಲಿ ಹೈಡ್ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀನಿ. ರುದ್ರ ಕೋಪದಿಂದ ಅಂದ, ನೀನ್ ಮಾತಾಡ್ತಿರೋದು ನನಗೆ ಕಿಂಚಿತ್ತು ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ. ಸೊ ಸುಮ್ಮನೆ ಇಲ್ಲಿಂದ ಹೊರಟೋಗು. ನಿನ್ಗೆ ನನ್ನ ಆಫರ್. ಅವನು ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಮೊದಲೇ ಆದಿರಾ ಅವನ ಎದೆ ಮೇಲೆ ಕೈ ಇಟ್ಟು ಹಾಗೇನೆ ಸೌರ್ತಾ ಅನ್ಲು, ನಿಮ್ ಆಫರ್? ನೀವು ಯಾವ ಆಫರ್ ಬಗ್ಗೆ ಮಾತಾಡ್ತಿದ್ದೀರಾ ರಾಜವಂಶಿ ಸರ್? ನಾನೀಗ ನಿಮ್ಮನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕಡೆ ಫುಲ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ರುದ್ರನ್ ಕಣ್ಗಳು ಫುಲ್ ವೈಡ್ ಆದವು. ಆದಿರಾ ಅವನನ್ನ ಟಚ್ ಮಾಡ್ತಿದ್ದ ರೀತಿ ನಂಬೋಕೆ ಆಗದಷ್ಟು ವಿಚಿತ್ರವಾಗಿತ್ತು. ಅವನು ತಕ್ಷಣ ಅವಳ ರಿಸ್ಟ್ ಹಿಡಿದು ಅದನ್ನ ಬಿಗಿಯಾಗಿ ತಿರುಗಿಸಿ ಅವಳ ಬ್ಯಾಕ್ ಮೇಲೆ ಪ್ರೆಸ್ ಮಾಡ್ದ. ನನ್ನನ್ನ ಬಿಟ್ಟು ಹೋಗು ಅಂತ ಅಂದ. ಆದಿರಾ ಒಂದು ಸ್ಮೈಲ್ ಕೊಟ್ಟು ಹೇಳಿದ್ಲು, ರಾಜವಂಶಿ ಸರ್, ನಾನೇ ನಿಮ್ಮನ್ನ ಇಲ್ಲಿಂದ ಹೋಗಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ, ಅದು ಕೂಡ ಒಂದು ಅದ್ಭುತವಾದ ಸ್ಟೈಲ್ನಲ್ಲಿ. ಆದರೆ ನೀವು ನನಗೆ ಮಾತಾಡೋಕೆ ಚಾನ್ಸ್ ಕೊಡ್ತಿಲ್ವಲ್ಲ. ಎನಿವೇಸ್ ಇದೆಲ್ಲ ಮರ್ತ್ಬಿಡಿ. ನನಗೆ ಒಂದು ವಿಷಯ ಹೇಳಿ, ನಿಮಗೆ ಟೀ ಜೊತೆ ಬ್ರೇಕ್ಫಾಸ್ಟ್ ಬೇಕಾ ಅಥವಾ ಬ್ರೇಕ್ಫಾಸ್ಟ್ ಜೊತೆ ಟೀ ಬೇಕಾ? ರುದ್ರ ಅವಳನ್ನ ತುಂಬಾನೇ ಕನ್ಫ್ಯೂಸ್ ಆಗಿ ನೋಡ್ದ. ಅವನ್ ತಕ್ಷಣ ಅಂದ, ಆ್ಯಂಡ್ ನೀನ್ ಇದನ್ನ ಯಾಕೆ ಕೇಳ್ತಿದ್ಯಾ? ನೀನ್ ಯಾರು? ರಾಜವಂಶಿ ಮ್ಯಾನ್ಷನ್ ಬಂದು ನನ್ನನ್ನೇ ಬ್ರೇಕ್ಫಾಸ್ಟ್ ಬಗ್ಗೆ ಕೇಳೋಕೆ ನಿನಗೆಷ್ಟು ಧೈರ್ಯ? ಬಹುಶಃ ಅನಿಕಾ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದನ್ನ ನೀನ್ ಮರ್ತಿರ್ಬಹುದು. ಆ್ಯಂಡ್ ನನಗೆ ಹೃದಿಕಾ ಬೇಕಿದ್ದ ಕಾರಣ ನಾನು ನಿನ್ನನ್ನ ಇಲ್ಲಿ ಇರೋಕ್ ಬಿಟ್ಟಿದ್ದೀನಿ ಅಷ್ಟೆ. ಆದಿರಾ ಅವನ್ ಮಾತು ಮುಗಿಸೋ ಮೊದಲೇ ಮಧ್ಯಪ್ರವೇಶ ಮಾಡಿದ್ಲು. ಈಗ ನೋಡಿ ರಾಜವಂಶಿ ಸರ್, ನಿಮ್ಮ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಆಗಿದೆ. ನೀವು ನನ್ನನ್ನ ನೋಡ್ದಾಗ್ಲೆಲ್ಲ ನಿಮ್ಗೆ ಯಾಕೆ ಹೀಗಾಗ್ತಿದೆ? ನೀವೇನಾದ್ರೂ ನನ್ನ ಜೊತೆ ಲವ್ನಲ್ಲಿ ಬಿದ್ದಿದ್ದೀರಾ? ಅವಳಿದನ್ನ ಹೇಳಿದ ತಕ್ಷಣ ರುದ್ರನ ಆ ಮಣಿಕಟ್ಟಿನ ಮೇಲಿನ ಹಿಡಿತ ಸಡನ್ ಆಗಿ ಸಡ್ಲ ಆಯಿತು. ಆ್ಯಂಡ್ ಅವನು ತನ್ನ ಡೀಪ್ ಕಣ್ಣುಗಳಿಂದ ಅವಳನ್ನೇ ನೋಡ್ತಾ ನಿಂತು ಬಿಟ್ಟ. ಆದಿರಾ ತನ್ನ ಕೈಯನ್ನ ಅವನ ಕೈಯಿಂದ ರಿಲೀಸ್ ಮಾಡ್ಕೊಂಡು ಅಂದ್ಲು, ನಾನು ಜಸ್ಟ್ ನಿಮಗೆ ಟೀ ಅಂಡ್ ಬ್ರೇಕ್ಫಾಸ್ಟ್ ಬಗ್ಗೆ ಕೇಳೋಕೆ ಬಂದಿದ್ದೀನಿ. ಸರಿ, ನೀವು ನನಗೆ ಏನೋ ಹೇಳೋದ ಕಾರಣ ನಾನೇ ನಿಮಗೋಸ್ಕರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ನಿಮ್ಗಿಷ್ಟ ಆದರೆ ತಿನ್ನಿ, ಇಲ್ದಿದ್ರೆ ನಾನು ಡೈನಿಂಗ್ ಟೇಬಲ್ ಹತ್ರ ಇರ್ತೀನಿ. ನನ್ನನ್ನು ನೋಡ್ತಾ ಎಂಜಾಯ್ ಮಾಡಿ. ಹೀಗೆ ಹೇಳ್ತಾ ಅವಳು ಒಂದು ನಾಚಿಕೆ ಇರೋ ಥರ ಆ್ಯಕ್ಟ್ ಮಾಡ್ತಾ ಅಲ್ಲಿಂದ ಹೊರಟೋದ್ಲು. ರುದ್ರ ಫುಲ್ ಶಾಕ್ ಆಗಿ ಪೂರ್ತಿ ಬ್ಲ್ಯಾಂಕ್ ಆಗಿಬಿಟ್ಟ. ಅವನ ತಕ್ಷಣ ತನ್ನಷ್ಟು ತಾನೇ ಅಂದ, ಇವಳು ಹುಡುಗಿನ? ನಾನು ಅವಳಿಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀನಿ, ತುಂಬಾನೇ ಸ್ಟ್ರೆಸ್ ಮಾಡಿದ್ದೀನಿ. ಆದ್ರೂ ಇದೆಲ್ಲ ಏನು? ಅವಳು ನನ್ನೆದುರು ಇಷ್ಟೊಂದು ಬೋಲ್ಡಾಗಿ ಬಿಹೇವ್ ಮಾಡ್ತಿದ್ದಾಳೆ. ಈ ಹುಡುಗಿ ಏನು ಬಯಸ್ತಿದ್ದಾಳೆ? ಅವಳು ನನ್ನ ಆಫರನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಇಲ್ಲಿ ಹಾಕಿದ್ದಾಳೆ.
ಅವಳ ಮೈಂಡಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಬಟ್ ಹಾಗಿದ್ರೆ ಏನಂತ ನಾನು ಫೈಂಡ್ ಔಟ್ ಮಾಡಲೇಬೇಕು. ರುದ್ರನ್ ಫೇಸ್ನಲ್ಲಿ ಒಂದು ಕೋಲ್ಡ್ ಎಕ್ಸ್ಪ್ರೆಷನ್ ಕಾಣಿಸ್ಕೊಂತು. ಇತ್ತ ಆದಿರಾ ಒಂದು ಸ್ಮೈಲ್ ಕೊಟ್ಟು ಕಿಚನ್ ಕಡೆಗೆ ಹೋಗ್ತಾ ಅಂದ್ಲು. ರಾಜವಂಶಿ ಸರ್, ಅಲಿಯಾಸ್ ಮಿಸ್ಟರ್ ರುದ್ರ ರಾಜವಂಶಿ, ನನ್ ಬಗ್ಗೆ ಥಿಂಕ್ ಮಾಡಿ, ಇನ್ನು ಜಾಸ್ತಿ ಥಿಂಕ್ ಮಾಡಿ. ಎಷ್ಟಂದ್ರೆ ನಿನ್ ಮೈಂಡ್ ಫುಲ್ಲು ಕಳೆದೋಗೋ ರೇಂಜ್ ಥಿಂಕ್ ಮಾಡು. ನಾನ್ ನಿನ್ನಿಂದ ಸೋತ್ ಹೋಗ್ತೀನಂತ ಅನ್ಕೊಂಡಿದ್ಯಾ? ಅಂಡ್ ನಿನ್ ಭಯಕ್ಕೆ ನಾನ್ ಇಲ್ಲಿಂದ ಎಸ್ಕೇಪ್ ಆಗ್ತೀನಂತ ಭಾವಿಸಿದ್ಯಾ? ನೋ, ಡೆಫಿನೆಟ್ಲಿ ನಾಟ್. ನೀನು ನಿನ್ ಲಿಮಿಟ್ಸ್ ಕ್ರಾಸ್ ಮಾಡೋಕೆ ಸಾಧ್ಯ ಅಂದ್ರೆ ಈ ಅದಿರಾ ಏನ್ ಮಾಡ್ಬಲ್ಲೋಳು ಅಂತ ನಿನ್ಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ನಿನ್ ತರ ಎಷ್ಟೋ ಜನರನ್ನ ನಾನು ನೋಡಿದೀನಿ. ಅವರೆಲ್ಲ ನನ್ನನ್ನ ಬೆಂಡ್ ಮಾಡಕ್ಕೆ ಅಂಡ್ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡಿ ಫೇಲ್ ಆಗಿದ್ದಾರೆ. ಅವರಿಗೆ ಏನು ಮಾಡೋಕ್ಕಾಗಿಲ್ಲ ಅಂದ್ಮೇಲೆ ನೀನ್ ಯಾವ ತರಹದ ಅವರೇಕಾಳು? ಅವಳು ಮುಗುಳ್ನಕ್ಕು ಆಮೇಲೆ ಸಡನ್ ಆಗಿ ಅಂದ್ಲು, ಅವರೇಕಾಳ್? ಯಾ, ನನ್ಗೆ ಅವರೇಕಾಳು ಉಪ್ಪಿಟ್ಟನ್ನೇ ನೆನ್ಪಿಸುತ್ತೆ. ಅವರೇಕಾಳು ಉಪ್ಪಿಟ್ಟು ನೆನ್ಪಿಗೆ ಬರ್ತಿದೆ. ಅವಳು ಒಂದ್ ಸೆಕೆಂಡ್ ಸೈಲೆಂಟ್ ಆದ್ಲು ಅಂಡ್ ಆಮೇಲೆ ಒಂದು ಮಿಸ್ಚೀವಿಯಸ್ ಸ್ಮೈಲ್ ಜೊತೆ ಕಿಚನ್ ಕಡೆಗೆ ಫಾಸ್ಟ್ ಆಗಿ ಹೊರಟ್ಲು. ಅಲ್ಲಿ ಸರ್ವೆಂಟ್ಸ್ ರುದ್ರನಿಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ರು. ಆದಿರಾ ತಕ್ಷಣ ಮುಂದೆ ಬಂದು ಅವ್ರನ್ನ ನೋಡ್ತಾ ಕೇಳಿದ್ಲು, ನೀವೆಲ್ರೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ಒಬ್ಬ ಸರ್ವೆಂಟ್ ಬೇಗನೆ ರಿಪ್ಲೈ ಮಾಡಿದ್ಲು, ನಾವು ಸರ್ಗೋಸ್ಕರ ಅಡಿಗೆ ಮಾಡ್ತಿದೀವಿ. ಅವಳು ಹೀಗೆ ಹೇಳ್ತಾ ಆ ಫುಡ್ ಐಟಮ್ಸ್ ಅನ್ನ ಒಂದು ಟ್ರೇನಲ್ಲಿ ಅರೇಂಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿರಾ ಆ ಫುಡ್ ನೋಡಿ ಶಾಕ್ ಆದ್ಲು. ಅದೆಲ್ಲ ಅವಳು ಇಮ್ಯಾಜಿನೇಷನ್ಗೂ ಮೀರಿದವು. ಫ್ರೂಟ್ ಸಲಾಡ್ ಅಂಡ್ ವಿಧ ವಿಧದ ಸುಟ್ಟಿರೋ ಐಟಮ್ಸ್ ಜೊತೆಗೆ ಕೆಲವು ವಿಚಿತ್ರವಾದ ಸಾಸ್. ಅದನ್ನೆಲ್ಲ ನೋಡಿದ್ಮೇಲೆ ಅವಳಿಗೆ ಅದು ತಿನ್ನೋಕ್ಕೂ ಇಷ್ಟ ಆಗ್ಲಿಲ್ಲ. ಬದಲಾಗಿ ಅದೆಲ್ಲವನ್ನ ಡಸ್ಟ್ಬಿನ್ಗೆ ಹಾಕ್ಬೇಕಂತ ಅನ್ನಿಸ್ತು. ಇಂಥ ಫುಡ್ ತಿಂದು ಯಾರಾದ್ರೂ ಹೇಗ್ ಸ್ಯಾಟಿಸ್ಫೈ ಆಗೋಕೆ ಸಾಧ್ಯ? ಅವಳು ಬೇಗನೆ ಹೇಳಿದ್ಲು, ನೀವೆಲ್ರೂ ಇಲ್ಲಿಂದ ಹೋಗಿ, ಇವತ್ತು ಬ್ರೇಕ್ಫಾಸ್ಟ್ ನಾನ್ ಮಾಡ್ತೀನಿ. ಒಬ್ಬ ಸರ್ವೆಂಟ್ ಗಾಬರಿಯಿಂದ ಅಂದ, ಬಟ್ ನಾವು ಸರ್ಗೋಸ್ಕರ ಕುಕ್ ಮಾಡ್ತೀವಿ ಅಂಡ್ ಸರ್ಗೆ ಬೇರೆಯವ್ರು ಮಾಡಿರೋ ಫುಡ್ ಇಷ್ಟ ಆಗಲ್ಲ. ಸರ್, ಅವ್ರ ಬ್ರೇಕ್ಫಾಸ್ಟ್ ಟ್ರೇ ಕಂಪ್ಲೀಟ್ ಆಗಿ ಇಟಾಲಿಯನ್ ಫುಡ್ ನಿಂದ ಕೂಡಿರುತ್ತೆ. ಸೊ ಪ್ಲೀಸ್ ನಮ್ಗೆ ಅಡಿಗೆ ಮಾಡೋಕ್ ಬಿಡಿ. ಆದಿರಾ ತಕ್ಷಣ ಸಖತ್ ಆಟಿಟ್ಯೂಡ್ ತೋರಿಸ್ತಾ ಕೇಳಿದ್ಲು, ನಾನ್ ಯಾರಂತ ನಿನ್ ಗೊತ್ತಾ? ಸೇವಕ ಅವಳನ್ನ ತುಂಬಾನೇ ಪ್ರಶ್ನಾರ್ಥಕವಾಗಿ ನೋಡ್ದ. ಆದ್ರೆ ಆದಿರಾ ಫುಲ್ ಆಟಿಟ್ಯೂಡ್ ತೋರಿಸ್ತಾ ಅಂದ್ಲು, ನಾನು ನಿಮ್ ಸರ್ ಅವರ ಫ್ಯೂಚರ್ ವೈಫ್ ಅಂಡ್ ಸರ್ ಅವರ ಫ್ಯೂಚರ್ ವೈಫ್ ಅಂದ್ರೆ ಈ ಮನೆಯ ಫ್ಯೂಚರ್ ಓನರ್ ಅಂತಾನೆ ಅರ್ಥ. ನಾನ್ ನಿಮ್ ಸರ್ನ ಮದ್ವೆ ಆದ್ಮೇಲೆ ನಿಮ್ ತಲೆಗಳನ್ನ ಟಾಪ್ ತರ ತಿರುಗಿಸಿ ಅವರೇ ನಿಮ್ ತಲೆ ಮೇಲೆ ಹೊಡೆಯೋ ಹಾಗೆ ಮಾಡ್ತೀನಿ. ನಾನ್ ನಿಮ್ಮನ್ನ ಒಬ್ಬೊಬ್ರನ್ನೇ ರಾಜವಂಶಿ ಭವನದಿಂದ ಹೊರಗಾಗ್ತೀನಿ. ಸೊ ನಾನ್ ನಿಮ್ಮನ್ನ ಕಿಕ್ಔಟ್ ಮಾಡೋ ಮೊದ್ಲು ಸೈಲೆಂಟ್ ಆಗಿ ಇಲ್ಲಿಂದ ಹೊರಡಿ. ಅವಳ ಮಾತು ಕೇಳಿ ಎಲ್ಲಾ ಸರ್ವೆಂಟ್ಸ್ ಫುಲ್ಲು ಹೆದ್ರಿ ಹೋದ್ರು. ಅವರು ಈಗ ಆದಿರಾ ಜೊತೆ ಹೇಗ್ ತಾನೇ ಆಟ ಆಡೋಕ್ ಸಾಧ್ಯ? ಅದಕ್ಕೆ ಅವರೆಲ್ಲ ಬೇಗನೆ ಅಲ್ಲಿಂದ ಎಸ್ಕೇಪ್ ಆದ್ರು. ಅಂಡ್ ಆದಿರಾ ಫೇಸ್ ನಲ್ಲಿ ಒಂದು ವಿಲನ್ ತರಹದ ಸ್ಮೈಲ್ ಕಾಣಿಸ್ಕೊಂತು. ಆಮೇಲೆ ಅವಳ ತಲೆಗೆ ಸಡನ್ ಆಗಿ ಒಂದ್ ವಿಷಯ ಸ್ಟ್ರೈಕ್ ಆಯ್ತು. ತನ್ಗೆ ಮ್ಯಾಗಿ ಬಿಟ್ಟು ಬೇರೆ ಏನೋ ಮಾಡೋಕ್ ಬರಲ್ಲ ಅಂತ. ಅವಳು ಸ್ವಲ್ಪ ಅಪ್ಸೆಟ್ ಆಗೋದ ಅಷ್ಟರಲ್ಲಿ ತಲೆಯಲ್ಲಿ ಇನ್ನೊಂದು ಐಡಿಯಾ ಬಂದು ಅವಳ ಕಣ್ಣುಗಳು ಬ್ರೈಟ್ ಆದ್ವು. ಮರುಕ್ಷಣನೇ ಅವಳು ತನ್ನ ಫೋನ್ ತಗೊಂಡು ಯೂಟ್ಯೂಬ್ ಓಪನ್ ಮಾಡಿದ್ಲು. ಹೌ ಟು ಮೇಕ್ ಅವರೆಕಾಳು ಉಪ್ಪಿಟ್ಟು ಅಂತ ಟೈಪ್ ಮಾಡಿದ ತಕ್ಷಣ ಕಣ್ಣು ಕೊರೈಸುವ ಹಾಗೆ ಅಂಡ್ ಬಾಯಲ್ಲಿ ನೀರ್ ಬರೋ ತರ ಕಾಣಿಸ್ತಿದ್ದ ಅಡುಗೆ ವಿಡಿಯೋಗಳು ಅವಳ ಮುಂದೆ ಬಂದ್ವು. ಹುಬ್ಬೇರಿಸಿ ನಕ್ಕವಳು ಸಿಳ್ಳು ಹಾಕ್ತಾ ಒಂದೊಂದನ್ನೇ ಸ್ಕ್ರೋಲ್ ಮಾಡಿ ಒಂದು ಬೆಸ್ಟ್ ವಿಡಿಯೋ ಚೂಸ್ ಮಾಡಿದ್ಲು. ಆಮೇಲೆ ತುಂಬಾನೇ ಅರ್ಜೆಂಟ್ ಆಗಿ ಅವರೆಕಾಳು ಉಪ್ಪಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಅಂದ್ಕೊಂಡ ಬ್ರೇಕ್ಫಾಸ್ಟ್ ಸ್ವಲ್ಪ ಟೈಮ್ನಲ್ಲೇ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿಡೋಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಆದರ್ಶ್ ಅಂಡ್ ಅನಿಕಾ ಅಲ್ಲಿಗೆ ಬಂದ್ರು. ಅನಿಕಾ ಆಲ್ರೆಡಿ ಆದರ್ಶ್ಗೆ ಎಲ್ಲಾ ಮ್ಯಾಟರ್ ಹೇಳಿದ್ಲು. ತನ್ನ ಈ ಆಂಗ್ರಿ ಬ್ರದರ್ನ ಯಾರಾದ್ರೂ ಹ್ಯಾಂಡಲ್ ಮಾಡೋಕೆ ಸಾಧ್ಯ ಅಂದ್ರೆ ಅದು ಕೇವಲ ಆದಿರಾ ಮಾತ್ರ ಅಂತ ಅವಳಿಗೆ ಗೊತ್ತು. ಸೊ ಅವಳು ಆದಿರಾಳನ್ನ ಫುಲ್ ಪಂಪ್ ಮಾಡ್ತಾನೆ ಇರ್ಬೇಕಿತ್ತು. ಅವಳನ್ನ ಎಷ್ಟು ಜಾಸ್ತಿ ಪಂಪ್ ಮಾಡ್ತಾಳೋ ಅಷ್ಟು ಜೋರಾಗಿ ಅವಳು ರುದ್ರನ್ಗೆ ಡಿಕ್ಕಿ ಹೊಡಿತಾಳೆ. ಆ ಡಿಕ್ಕಿ ರುದ್ರನಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡೋದು ಮಾತ್ರ ಅಲ್ಲದೆ ಇಡೀ ಮ್ಯಾನ್ಷನ್ಗೆ ಒಂದ್ ಪಕ್ಕ ಎಂಟರ್ಟೈನ್ಮೆಂಟ್ ನೀಡುತ್ತೆ.
ಆದರ್ಶ್ ಹೊರಗೆ ಬರ್ತಿದ್ದ ಹಾಗೆ ಆದಿರಳನ್ನ ನೋಡಿ ಅಂದ, ಹಲೋ ಅದಿರಾ ಅತ್ತಿಗೆ. ಅವನ್ ಅತ್ತಿಗೆ ಅಂತ ಕರೆಯೋದನ್ನ ಕೇಳಿ ಆದಿರಾ ಫುಲ್ ಸರ್ಪ್ರೈಸ್ ಆದ್ಲು. ಬಟ್ ನೆಕ್ಸ್ಟ್ ಮೂಮೆಂಟ್ ಅವಳ ಕಣ್ಣುಗಳು ರುದ್ರನ್ ಮೇಲೆ ಬಿದ್ವು. ಆದರ್ಶ್ ತನ್ನತ್ತ ಅತ್ತಿಗೆ ಅಂತ ಕರೆಯೋದನ್ನ ಅವಳು ಸ್ಟಾಪ್ ಮಾಡೋಕ್ ಹೋಗೋ ಬದಲು ನಗ್ತಾ ರುದ್ರನನ್ನ ನೋಡಿ ಅಂದ್ಲು, ನೀವು ನನ್ನನ್ನ ಅತ್ತಿಗೆ ಅಂತ ಕರೆಯೋದನ್ನ ಕೇಳಿ ನನಗೆ ತುಂಬಾನೇ ನಾಚಿಕೆ ಆಗ್ತಿದೆ. ನನಗೆ ನಿಮ್ ಜೊತೆ ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ ಮೈದ್ನ. ರುದ್ರ ಅವರಿಬ್ರನ್ನ ಫುಲ್ ಕನ್ಫ್ಯೂಸ್ ಆಗಿ ನೋಡ್ತಾ ಅಂದ, ಇದೇನು, ಅಯ್ಯೋ, ನಿಮ್ಮಿಬ್ರ ಮಧ್ಯೆ ಯಾವ ತರಹದ ಕಾನ್ವರ್ಸೇಷನ್ ನಡೀತಿದೆ? ಇಲ್ಲಿ ಮೈದ್ನ ಯಾರು ಅಂಡ್ ಅತ್ತಿಗೆ ಯಾರು? ಆದಿರಾ ತಕ್ಷಣ ಅವನ ಹತ್ರ ಬಂದು ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು ಅವನನ್ನ ಬಿಗಿಯಾಗಿ ಹಗ್ ಮಾಡ್ಕೊಂಡು ಅಂದ್ಲು, ನೀವ್ ಏನ್ ಮಾತಾಡ್ತಿದ್ದೀರಾ ರಾಜವಂಶಿ ಸರ್? ಅದ್ಗೆ ಯಾರು ಅಂಡ್ ನನ್ನ ಹಸ್ಬೆಂಡ್ ಯಾರಂತ ನಿಮಗ್ ಗೊತ್ತಿಲ್ವಾ? ಮೈ ಗಾಡ್. ಹೀಗೆ ಹೇಳ್ತಾ ಅವಳು ಒಂದು ಸ್ಮೈಲ್ ಕೊಟ್ಟು ರುದ್ರನ ಎದೆ ಮೇಲೆ ಮುಖ ಇಟ್ಕೊಂಡ್ಲು. ರುದ್ರ ಅವಳ ಶೋಲ್ಡರ್ ಮೇಲೆ ಕೈ ಇಟ್ಟು ಅವಳನ್ನ ಸ್ವಲ್ಪ ಸೈಡ್ಗೆ ಪುಷ್ ಮಾಡ್ದ. ಫಸ್ಟ್ ಒಂದ್ ವಿಷಯ ಹೇಳು, ನಿನ್ ಬ್ರೈನ್ ನ ಮೇಲ್ಭಾಗ ಏನಾದ್ರೂ ಖಾಲಿ ಆಗಿದ್ಯಾ? ಐ ಮೀನ್, ನೀನ್ ನನ್ನನ್ನ ಹೇಟ್ ಮಾಡ್ಬೇಕು, ನನ್ ಮೇಲೆ ಫುಲ್ ಕೋಪದಲ್ಲಿ ಇರ್ಬೇಕು, ನನ್ನನ್ನ ನೋಡಿದ್ರೆ ಇರಿಟೇಟ್ ಆಗ್ಬೇಕು. ಆದ್ರೆ ನೀನ್ ನನ್ನನ್ನೇ ಅಂಟ್ಕೊಂಡಿದ್ಯಾ? ಆ ದಿನ ಡ್ಯಾನ್ಸ್ ಅಕಾಡೆಮಿ ಜೊತೆ ನಿನ್ ಬ್ರೈನ್ ಕೂಡ ಬ್ಲಾಸ್ಟ್ ಆಗಿದ್ಯಾ? ಆ ದಿನ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಟ್ಟು ಅಂದ್ಲು, ಮೈ ಡಿಯರ್ ಫ್ಯೂಚರ್ ಹಸ್ಬೆಂಡ್, ನೀವೇನ್ ಮಾತಾಡ್ತಾ ಇದ್ದೀರಾ? ಒಂದ್ ವೇಳೆ ನನ್ ಬ್ರೈನ್ ಅಲ್ಲೇ ಬ್ಲಾಸ್ಟ್ ಆಗಿದ್ರೆ ನಾನು ಇನ್ನೂ ನಿಮ್ಮನ್ನ ನೆನಪು ಮಾಡ್ಕೊಳ್ತಿದ್ನಾ? ನೀವು ನನ್ನ ಹಾರ್ಟ್, ಮೈಂಡ್ ಅಂಡ್ ಬಾಡಿಯ ಪ್ರತಿಯೊಂದು ನರ್ನರ್ದಲ್ಲೂ ಇದ್ದೀರಾ. ಅಂಡ್ ಇವತ್ತು ಮಾರ್ನಿಂಗ್ ನೀವು ಯಾಕೆ ಇಷ್ಟೊಂದು ಆಂಗ್ರಿ ಮೂಡ್ನಲ್ಲಿ ಇದ್ದೀರಾ? ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನೀವು ನನ್ನ ಲವ್ವಲ್ಲಿ ಬಿದ್ದಿದ್ದೀರಾ ಅಲ್ವಾ? ನನ್ನ ಬಳೆಗಳು ನನ್ನ ಈ ಸಾಫ್ಟ್ ರಿಸ್ಟನ್ನ ನೋಯಿಸಿದಷ್ಟು ನೀವು ನನ್ನನ್ನು ಯಾವತ್ತೂ ನೋಯಿಸಿಲ್ಲ. ಓ ಮೈ ಗಾಡ್, ನನ್ನ ಪೇನನ್ನು ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡಲಿ? ಹೀಗೆ ಹೇಳ್ತಾ ಅವಳು ತನ್ನ ಮಣಿಕಟ್ಟನ್ನ ಹಿಡ್ಕೊಂಡ್ಲು. ಅಲ್ಲಿ ರುದ್ರನ ಫಿಂಗರ್ ಪ್ರಿಂಟ್ಸ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅದು ರುದ್ರ ಅವಳ ಕೈನ ಜೋರಾಗಿ ಹಿಡಿದಾಗ ಆಗಿರೋ ಮಾರ್ಕ್ಸ್. ಆದಿರಾಳ ಈ ಆಕ್ಟಿಂಗ್ ನೋಡಿ ರುದ್ರ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಅವನು ಕೋಪದಿಂದ ಏನೋ ಹೇಳೋಕೆ ರೆಡಿ ಆದ. ಬಟ್ ಅವನು ಮಾತಾಡೋ ಮೊದ್ಲ ಯಾರೋ ಆದಿರಾಳ ಕೈ ಹಿಡ್ಕೊಂಡ್ರು. ಅದು ಬೇರೆ ಯಾರೂ ಅಲ್ಲ, ಶ್ರೀಮತಿ ರಾಜವಂಶಿ. ಶ್ರೀಮತಿ ರಾಜವಂಶಿ ಅಂದ್ರೆ ರುದ್ರ ರಾಜವಂಶಿಯ ಗ್ರ್ಯಾಂಡ್ ಮದರ್ ಕೃಪಾ ರಾಜವಂಶಿ. ಈಗ ಅವರು ಆದಿರಾಳನ್ನ ನೋಡಿ ತುಂಬಾನೇ ಖುಷಿಯಿಂದ ನಗ್ತಿದ್ರು. ಆದಿರಾ ಅವರನ್ನ ಫುಲ್ ಸರ್ಪ್ರೈಸ್ ಆಗಿ ನೋಡಿದ್ಲು. ಕೃಪಾ ರಾಜವಂಶಿ ತಕ್ಷಣ ಹೇಳಿದ್ರು, ಅಂದ್ರೆ ನಾನು ತುಂಬಾನೇ ಬೇಗ ಒಂದ್ ಗುಡ್ ನ್ಯೂಸ್ ಕೇಳ್ತೀನ. ಈ ಮನೆಯಲ್ಲಿ ಒಂದು ಮಗುವಿನ ನಗು ಕೇಳೋಕೆ ನಾನು ಎಷ್ಟೋ ದಿನದಿಂದ ವೇಟ್ ಮಾಡ್ತಿದ್ದೀನಿ. ಅಂಡ್ ಈಗ ಫೈನಲಿ ನನ್ನ ಆಸೆ ಈಡೇರ್ತಿದೆ. ಆದಿರಾ ತಕ್ಷಣ ತಲೆ ಅಳ್ಳಾಡ್ಸಿ ಹೇಳಿದ್ರು, ಇಲ್ದಿದ್ರೆ ಇನ್ಯಾರು? ಇವರು ನನ್ನ ಹಸ್ಬೆಂಡ್, ನನ್ನ ದೇವರು. ನಿಮ್ಗೆ ಎಷ್ಟೊಂದ್ ಜನ ಮೊಮ್ಮಕ್ಕಳನ್ನ ಕೊಡೋಕೆ ಇವರು ರೆಡಿ ಇದ್ದಾರೆ. ಅವಳ ಮಾತ್ ಕೇಳಿ ಕೃಪಾ ರಾಜವಂಶಿ ಫುಲ್ ಸರ್ಪ್ರೈಸ್ ಆಗಿ ಅವಳನ್ನೇ ನೋಡ್ತಾ ನಿಂತ್ರು. ಜ್ಯೂಸ್ ಕುಡಿತಿದ್ದ ಆದರ್ಶ್ ಆದಿರಾ ಮಾತ್ ಕೇಳಿದ ತಕ್ಷಣ ಶಾಕ್ ಆಗಿ ಅವನ್ ಬಾಯಲ್ಲಿದ್ದ ಜ್ಯೂಸ್ ಮೌತ್ ಫೌಂಟೇನ್ ತರ ಆಚೆ ಬರೋಕೆ ಸ್ಟಾರ್ಟ್ ಆಯ್ತು. ಇದನ್ನೆಲ್ಲ ನೋಡಿ ರುದ್ರ ಕೋಪದಿಂದ ಹಲ್ ಕಡಿತಾ ಅಂದ, ನೀನ್ ಈ ತರ ಹೇಳಿದ್ರೆ ಕೇಳಲ್ಲ, ನಿನ್ಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ಹೇಳ್ತಾ ಅವನು ಮತ್ತೆ ಆದಿರಾ ರಿಸ್ಟ್ ಇಟ್ಕೊಂಡ. ಆದಿರಾ ತಕ್ಷಣ ರಿಯಾಕ್ಟ್ ಮಾಡಿದ್ಲು, ಹೇ, ನೀವೇನ್ ಮಾಡ್ತಿದ್ದೀರಾ? ನೀವು ಆಲ್ರೆಡಿ ಇಷ್ಟೊಂದು ಗಾಯ ಮಾಡಿದೀರಾ, ಈಗ ಮತ್ತೇನಾ? ಅವಳು ಮಾತಾಡ್ತಾನೆ ಇದ್ದಾಗ ರುದ್ರ ಅವಳನ್ನ ತನ್ನ ರೂಮ್ ಕಡೆಗೆ ಎಳ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದ. ರುದ್ರ ಆದಿರಾಳನ್ನ ರೂಮ್ ಒಳಗೆ ಕರ್ಕೊಂಡು ಬಂದು ಅವಳನ್ನ ನೋಡಿ ಕಿರ್ಚ್ದ, ಕೆಳಗೆ ನೀನ್ ಏನ್ ಮಾಡ್ತಿದ್ಯಾ? ಯಾವ ತರಹದ ಈ ನಾನ್ ಸೆನ್ಸ್ ಮಾತುಗಳನ್ನ ಆಡ್ತಿದ್ಯಾ? ನನ್ ಗ್ರ್ಯಾಂಡ್ ಮದರ್ ಹತ್ರ ಹೋಗಿ ನಾನ್ ಅವರಿಗೆ ಮೊಮ್ಮಕ್ಕಳನ್ನ ಕೊಡ್ತೀನಿ ಅಂತ ಹೇಳೋಕೆ ನಿನ್ಗೆಷ್ಟು ಧೈರ್ಯ? ನಿನಗೆ ಹುಚ್ಚಿಡ್ದಿದ್ಯಾ? ನೀನ್ ತುಂಬಾನೇ ಅಸಂಬದ್ಧವಾಗಿ ಮಾತಾಡ್ತಿದ್ಯಾ. ಅಂಡ್ ಏನಿದು ನಿನ್ ನಾಟಕ? ನನ್ನ ಹತ್ರ ಬರೋದು ಇದೆಲ್ಲ ಕೃತ್ಯ ಯಾಕೆ ಮಾಡ್ತಿದ್ಯಾ? ಆದಿರಾ ಒಂದು ಸ್ಮೈಲ್ ಕೊಟ್ಟು ಹೇಳಿದ್ಲು, ನಾನ್ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀನಂತ ನಿನಗಿನ್ನೂ ಗೊತ್ತಾಗ್ಲಿಲ್ವಾ? ನೀನ್ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ? ನೀನೇ ಅಲ್ವಾ ನನ್ನನ್ನ ಈ ಮನೇಲಿ ಇಟ್ಕೋಬೇಕಂತ ಪ್ಲಾನ್ ಮಾಡಿದ್ದು. ಅಂಡ್
ಈಗ ನಾನು ಈ ಮನೆಯಲ್ಲಿ ಯಾವುದೇ ರಿಲೇಶನ್ಶಿಪ್ ಇಲ್ಲದೆ ಇರೋಕೆ ಇಷ್ಟಪಡಲ್ಲ. ಸೊ ನಾನೇ ನಮ್ಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಎಲ್ರಿಗೂ ಹೇಳಿದ್ದೀನಿ. ಇವತ್ತಿಂದ ನೀ ನನ್ನ ಫ್ಯೂಚರ್ ಹಸ್ಬೆಂಡ್ ಪರಮೇಶ್ವರ. ನಾನ್ ನಿನ್ನ ನನ್ನವನು ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ. ಅಂಡ್ ನಾನ್ ನಿನ್ನ ಆದಿರ. ಐ ಮೀನ್ ನಿನ್ನ ಲೈಫ್ ಲಾಂಗ್ ನಿನ್ ಲೈಫಿಂದ ಹೊರಗೆ ಹೋಗದ ಬಿಗ್ಗೆಸ್ಟ್ ಸ್ಯಾಡ್ನೆಸ್. ಅವಳ ಮಾತು ಕೇಳಿ ರುದ್ರ ವ್ಯಂಗ್ಯವಾಗಿ ಒಂದು ಸ್ಮೈಲ್ ಕೊಟ್ಟು ಅಂದ, ನೀನಿನ್ನ ಇಲ್ಲಿಂದ ಕಿಕ್ಔಟ್ ಮಾಡೋಕೆ ನನಗೆ 1 ಮಿನಿಟ್ ಕೂಡ ಬೇಕಾಗಿಲ್ಲ. ನೀನ್ ಕ್ರಿಯೇಟ್ ಮಾಡ್ತಿರೋ ಈ ಡ್ರಾಮಾನೆಲ್ಲ ನಾನು ಟಾಲರೇಟ್ ಮಾಡ್ತೀನಂತ ನೀನ್ ಅನ್ಕೊಂಡಿದ್ಯಾ? ನಾನ್ ನಿನ್ನನ್ನ ಈಗ್ಲೇ ಈ ರಾಜವಂಶಿ ಭವನದಿಂದ ಆಚೆ ಎಸಿತೀನಿ ಅಂತ ಹೇಳ್ದ. ಅವನ್ ಮಾತು ಕೇಳಿ ಆದಿರ ನಗ್ತಾ ಅಂದ್ಲು, ಅದೆಲ್ಲ ನಿನ್ ಕಂಟ್ರೋಲ್ ನಲ್ಲಿದ್ಯಾ ಅಥವಾ ನಿನ್ ಪೇಷನ್ಸ್ ಚೆಕ್ ಮಾಡ್ತಿದ್ಯಾ? ಐ ಮೀನ್ ನೀನ್ ನನ್ನ ಆದಿರ ಡ್ಯಾನ್ಸ್ ಅಕಾಡೆಮಿನ ಡಿಸ್ಟ್ರಾಯ್ ಮಾಡ್ದೆ, ನನ್ನ ಎಲ್ಲಾ ಥಿಂಗ್ಸ್ ಹಾಳು ಮಾಡ್ದೆ. ನೀನ್ ನನ್ನ ಹಾರ್ಟ್ ಬೀಟ್ ಅಂದ್ರೆ ನನ್ನ ಮಗುವನ್ನೇ ಕಸ್ಕೊಳ್ಳೋಕೆ ಟ್ರೈ ಮಾಡ್ದೆ. ಅದಕ್ಕೆ ಒಂದು ಪ್ರೈಸ್ ಟ್ಯಾಗ್ ಕೂಡ ಹಾಕ್ದೆ. ಆದ್ರೂ ನಾನ್ ಬ್ರೇಕ್ ಆಗ್ಲಿಲ್ಲ. ನಾನ್ ಇವತ್ತು ನಿನ್ನೆದ್ರು ನಿಂತಿದ್ದೀನಿ, ನಿನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ತಿದ್ದೀನಿ. ಆದ್ರೆ ಇಲ್ಲಿ ನಾನಿನ್ನ ಜಸ್ಟ್ ರುದ್ರಮಾಮ ಅಂತ ಕರೆದ ತಕ್ಷಣ ನೀನ್ ಪೂರ್ತಿ ಹುರಿದು ಹೋಗ್ತಿದ್ಯಾ? ನೀನೊಬ್ಬ ಕಂಪ್ಲೀಟ್ ಜರ್ಗ್ ತರ ಬಿಹೇವ್ ಮಾಡ್ತಿದ್ಯಾ? ಅಂದ್ರೆ ನೀನು ರಿಯಲ್ ಆಗಿ ವೀಕ್ ಆಗಿದ್ಯಾ ರಾಜವಂಶಿ ಸರ್? ಅವಳು ಹೀಗೆ ಹೇಳ್ತಾ ತುಂಬಾನೇ ಫನ್ನಿಯಾಗಿ ತನ್ನ ಹೇರ್ ಫ್ಲಿಪ್ ಮಾಡಿದ್ಲು. ಅದನ್ನ ನೋಡಿ ರುದ್ರನ ಆಂಗರ್ ಇನ್ನೂ ಜಾಸ್ತಿ ಆಯ್ತು. ಯಾರಾದ್ರೂ ಅವನಿಗೆ ಈ ತರ ಇನ್ಸಲ್ಟ್ ಮಾಡಿದ್ರೆ ಅವ್ರನ್ನ ಈ ವರ್ಲ್ಡ್ ಇಂದಾನೆ ಹೊರಗೆ ಹಾಕೋ ಪವರ್ ಅವನ ಹತ್ರ ಇತ್ತು. ಆದ್ರೆ ಆದಿರ ಅವನನ್ನ ಒಂದು ಲೆಮನ್ ತರ ಇಂಡಿ ಹಾಕಿದ ಹಾಗೆ ಅವನಿಗೆ ಫೀಲ್ ಆಯ್ತು. ಈಗ ಅವನು ಆದಿರಾಳನ್ನ ಎತ್ಕೊಂಡು ರಾಜವಂಶಿ ಮ್ಯಾನ್ಷನ್ ಇಂದ ಆಚೆ ಎಸೆಯೋಕೆ ಆಗ್ತಿಲ್ಲ. ಒಂದ್ ವೇಳೆ ಹಾಗ್ ಮಾಡಿದ್ರೆ ಅಜ್ಜಿ ಎದುರು ಅವನೊಬ್ಬ ವೀಕ್ ಪರ್ಸನ್ ಅಂತ ಸಾಬೀತಾಗೋ ಭಯ ಅವನನ್ನ ಕಾಡ್ತಿತ್ತು. ರುದ್ರ ಒಂದು ವ್ಯಂಗ್ಯವಾದ ನಗು ನಕ್ಕು ಅಂದ, ಸರಿ, ನೀನ್ ನನ್ ಮನೇಲಿ ಇತ್ಕೊಂಡೆ ನನಗ್ ಟಾರ್ಚರ್ ಕೊಡಬಹುದು ಅಂತ ಅನ್ಕೊಂಡಿದ್ಯಾ ಮಿಸ್ ಆದಿರಾ? ನೆವರ್. ಅವನು ಮಾತು ಮುಗಿಸೋ ಮೊದ್ಲೇ ಆದಿರಾ ಒಂದ್ ಸ್ಮೈಲ್ ಕೊಟ್ಟು ಅಂದ್ಲು, ನನ್ನನ್ನ ಹೆಂಡತಿ ಅಥವಾ ಮಿಸ್ಸಸ್ ರಾಜವಂಶಿ ಮೇಡಮ್ ಅಂತ ಕರೀರಿ, ನನ್ಗೆ ಅದು ತುಂಬಾನೇ ಇಷ್ಟ ಆಗುತ್ತೆ. ಅದ್ ಸಾಲದು ಅಂದ್ರೆ ನನ್ನನ್ನ ಮಡದಿ ಅಂತ ಕರೀರಿ, ಅಥವಾ ನೋಡಿ ಈ ಚಿನ್ನ ಮುದ್ದು ಅಂತ ಕೂಡ ಕರೀಬಹುದು. ರುದ್ರ ರಾಜವಂಶಿ ಸರ್. ಇದನ್ ಕೇಳಿದ ರುದ್ರ ಒಂದು ಕ್ಷಣ ಕಣ್ಣು ಮುಚ್ಕೊಂಡ. ಯಾಕಂದ್ರೆ ಆದಿರ ಅವನಿಗೆ ಇಷ್ಟ ಇಲ್ಲದ ಕೆಲಸಗಳನ್ನೇ ಬೇಕು ಅಂತ ಮಾಡ್ತಿದ್ಲು. ಅವನ್ ಕೋಪದಿಂದ ತನ್ನ ಮುಷ್ಟಿ ಬಿಗಿದ್ಕೊಂಡು ಅಂದ, ನೀನು ನನ್ ಪೇಷನ್ಸ್ ಟೆಸ್ಟ್ ಮಾಡೋಕೆ ಬಯಸ್ತಿದ್ಯಾ ಅಲ್ವಾ? ಸರಿ, ಟೆಸ್ಟ್ ಮಾಡು. ಆಗ ನಿನ್ಗೆ ಈ ರುದ್ರ ರಾಜವಂಶಿ ಅಂದ್ರೆ ಯಾರು ಅಂತ ಅರ್ಥ ಆಗುತ್ತೆ. ಈಗ ನೀನ್ ಏನೇ ಮಾಡಿದ್ರೋ ನಿನ್ನನ್ನ ರಿಜೆಕ್ಟ್ ಮಾಡಲಾಗುತ್ತೆ. ನಿನ್ನ ಅಕಾಡೆಮಿಯಲ್ಲಿ ನಾನು ನಿನ್ನನ್ನ ಸೋಲಿಸ್ದೆ, ಬಟ್ ಇಲ್ಲೂ ನೀನ್ ಸೋಲ್ತೀಯಾ ಆದಿರಾ? ಅಂಡ್ ಅದು ತುಂಬಾನೇ ಬ್ಯಾಡ್ ಆಗಿರುತ್ತೆ. ನೀನ್ ಇನ್ನೂ ರುದ್ರ ರಾಜವಂಶಿ ಪವರ್ ಗೊತ್ತಿಲ್ಲ, ಬಟ್ ಇನ್ಮೇಲೆ ನಿನ್ಗೆ ಅವನು ಚೆನ್ನಾಗಿ ಗೊತ್ತಾಗ್ತಾನೆ. ಹೀಗೆ ಹೇಳ್ತಾ ಅವನು ಕೆಲವು ಸೆಕೆಂಡ್ ಅವಳನ್ನ ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟೋದ. ಅವನು ಹೋದ್ಮೇಲೆ ಆದಿರಾ ತನ್ನ ಫೇಸ್ ನಲ್ಲಿ ಒಂದು ಮಿಸ್ಚಿವಿಯಲ್ ಸ್ಮೈಲ್ ಜೊತೆ ಅಂದ್ಲು, ನಿನ್ಗೆ ಈ ಮಿಸ್ ಆದಿರಾ ಯಾರಂತ ಗೊತ್ತಿಲ್ಲ ಮಿಸ್ಟರ್ ರುದ್ರ ರಾಜವಂಶಿ. ನಾನ್ ನನ್ನ ಲೈಫ್ ನಲ್ಲಿ ಎಷ್ಟೊಂದು ನೋಡಿದೀನಿ. ನೀನ್ ನನ್ಗೆ ಮಾಡ್ತಿರೋ ಈ ಕೆಲ್ಸ ಏನ್ ಮಹಾ? ಒಂದು ಮೂಮೆಂಟ್ ನನ್ನ ಸ್ಟೆಪ್ಸ್ ಎಡ್ವಿ ನಾನ್ ಸೋತಿದ್ದೆ ಅಷ್ಟೆ. ಬಟ್ ನೀನೀಗ ಫೇಸ್ ಮಾಡ್ತಿರೋ ಈ ಅಧಿರಾ ಇದ್ದಾಳಲ್ಲ, ಅವಳು ಏನಾದ್ರೂ ನಿನ್ನ ರಿದಮ್ ಅನ್ನ ಅಲ್ಗಾಡಿಸ್ತಿದ್ರೆ ಅವಳು ಆದಿರಾನೇ ಅಲ್ಲ. ಹೀಗೆ ಹೇಳ್ತಾ ಅವಳು ತನ್ನ ಕೈಗಳನ್ನ ಒಟ್ಟಿಗೆ ಹಿಡಿದ್ಲು. ಅವಳಲ್ಲಿಂದ ನೇರವಾಗಿ ತನ್ನ ರೂಮ್ ಹೋದ್ಲು. ಎಲ್ಲಿ ಅವಳು ಲಾಸ್ಟ್ ನೈಟ್ ಸ್ಟೇ ಮಾಡಿದ್ಲೋ ಅಲ್ಲಿಗೆ. ಅವಳು ರುದಿಕಾನ ಹಾಸಿಗೆ ಮೇಲೆ ಮಲಗಿಸಿದ್ಲು. ಮಗುವಿಗೆ ಹಾಲು ಕುಡಿಸಿದ್ಮೇಲೆ ರುದಿಕಾ ಮತ್ತೆ ನಿದ್ದೆಗೆ ಜಾರಿದ್ಲು. ಆದಿರಾ ಬೇಗನೆ ರುದ್ರ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ದ ಹಾಲ್ಗೆ ಬಂದ್ಲು. ಅವನ ಕಣ್ಣುಗಳು ಅವನ ಎದುರು ನಿಂತಿದ್ದ ಸರ್ವೆಂಟ್ ಮೇಲೆ ನೆಟ್ಟಿದ್ವು. ಅವನು ತುಂಬಾನೇ ಆಂಗರ್ನಲ್ಲಿ ಅವನನ್ನ ನೋಡ್ತಾ ಇದ್ದ. ಸರ್ವೆಂಟ್ ತಲೆ ತಗ್ಸಿ ಅಂದ, ಆದ್ರೆ ಸರ್, ಇದರಲ್ಲಿ ನಮ್ದೇನು ತಪ್ಪಿಲ್ಲ ಸರ್. ನಿಮ್ಮ ವೈಫ್ ತಾವೇ ನಿಮ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವರಿಗೆ ನೀವು ಓನ್ಲಿ ಇಟಾಲಿಯನ್ ಫುಡ್ ಮಾತ್ರ ತಿನ್ನೋದ ಅಂತ ಹೇಳಿದ್ವಿ. ಬಟ್ ಅವ್ರು ಕೇಳ್ದೆ ನಿಮ್ಗೋಸ್ಕರ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರು. ಅವನು ಇನ್ನೂ ಮಾತಾಡ್ತಾನೆ ಇದ್ದಾಗ ಆದಿರಾ ಅಲ್ಲಿಗೆ ಬಂದು ಹೇಳಿದ್ಲು,
ಅವರೆಕಾಳು ಉಪ್ಪಿಟ್ಟಿಂದ ಏನ್ ಪ್ರಾಬ್ಲಮ್? ಇದು ಇಷ್ಟೊಂದು ಟೇಸ್ಟಿ ಆಗಿದೆ ಗೊತ್ತಾ? ನೀವು ಇದನ್ನ ಯಾವತ್ತೂ ಟೇಸ್ಟ್ ಮಾಡಿಲ್ವಾ ರಾಜವಂಶಿ ಸರ್? ನೀವು ಏನ್ ಮಾತಾಡ್ತಿದ್ದೀರಾ? ಒಮ್ಮೆ ಈ ತಿಂಡಿನ ಟ್ರೈ ಮಾಡಿ ನೋಡಿ, ಆಮೇಲೆ ನಿಮ್ ವಾಯ್ಸ್ ಹೇಗ್ ಹಾಡುತ್ತೆ ಅಂತ ನೀವೇ ನೋಡಿ. ಐ ಮೀನ್, ನಿಮ್ ಹಾರ್ಟ್ ಅಂಡ್ ಸ್ಟಮಕ್ ಎರಡು ಫುಲ್ ಆಗುತ್ತೆ. ಇಲ್ದಿದ್ರೆ ನೀವು ದಿನವಿಡೀ ಖಾಲಿ ಆಗಿರ್ತೀರಾ ಅಲ್ವಾ? ರುದ್ರ ಅವಳ ಮಾತು ಕೇಳಿ ತನ್ನ ದೌಡೆ ಬಿಗಿದ್ಕೊಂಡ. ಆದಿರ ಆಡಿದ್ದ ಆ ಸೈಟಿಕಲ್ ಮಾತುಗಳ ಮೀನಿಂಗ್ ಅವನಿಗೆ ಚೆನ್ನಾಗಿ ಅರ್ಥ ಆಯ್ತು. ಅಲ್ಲಿದ್ದವರೆಲ್ಲರೂ ಒಂದು ಮೂಮೆಂಟ್ ನಕ್ಬಿಟ್ರು. ಆದ್ರೆ ರುದ್ರನನ್ನ ನೋಡಿ ಕಂಟ್ರೋಲ್ ಮಾಡ್ಕೊಂಡ್ರು. ರುದ್ರ ತುಂಬಾನೇ ಆಂಗರ್ ನಲ್ಲಿ ಇದ್ದ. ನಾನಿಂತ ನಾನ್ ಸೆನ್ಸ್ ಐಟಮ್ಸ್ ತಿನ್ನಲ್ಲ. ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ನೀವ್ ಇದಕ್ಕೆ ಹೆದ್ರೋದ್ರಿಂದ ಇದನ್ನ ನಾನ್ ಸೆನ್ಸ್ ಅಂತ ಹೇಳ್ತಿದ್ದೀರಾ? ನನ್ ಪ್ರಕಾರ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ಬೋದು ಅಂತ ಭಯ ಇರ್ಬೇಕು ಅಲ್ವಾ? ನೀವು ಇದನ್ನೆಲ್ಲ ತಿನ್ನೋಕೆ ಹೇಗ್ ತಾನೇ ಅಡ್ವೈಸ್ ಆಗ್ತೀರಾ, ಅಡ್ಜಸ್ಟ್ ಆಗ್ತೀರಾ? ನೀವು ಫಾರಿನ್ ರಿಟರ್ ಪರ್ಸನ್, ಸೊ ಆಬ್ವಿಯಸ್ಲಿ ನಿಮ್ಗೆ ಫಾರಿನ್ ಫುಡ್ ಅಂದ್ರೇನೆ ಇಷ್ಟ. ಟ್ರೂತ್ ಹೇಳ್ಬೇಕಂದ್ರೆ ನಿಮ್ಗೆ ಈ ಘಮಘಮಿಸುವ ಉಪ್ಪಿಟ್ಟು ತಿನ್ನೋಕೆ ಕೆಪಾಸಿಟಿ ಇಲ್ಲ. ಇದನ್ನ ತಿನ್ನೋಕ್ ಹೋದ್ರೆ ನಿಮ್ಗೆ ತುಂಬಾನೇ ಕಷ್ಟ ಆಗತ್ತೆ. ನೀವು ಮೊದಲೇ ಸಪ್ಪೆ ಮನುಷ್ಯ, ನಿಮ್ಗೆ ಖಾರ ಇರೋ ಮೆಣಸಿನ್ಕಾಯಿ ಅಂದ್ರೆ ಹೇಗ್ ತಾನೇ ಇಷ್ಟ ಆಗುತ್ತೆ? ಬಿಡಿ ಬಿಡಿ, ಈ ಫುಡ್ ನಿಮ್ ರೇಂಜ್ಗೆ ಸಿಗಲ್ಲ. ನೀವು ನಿಮ್ ಹಳೆಯ ಹುಲ್ಲನ್ನೇ ತಿನ್ನಿ. ಹೀಗೆ ಹೇಳ್ತಾ ಅವಳು ರುದ್ರನ್ ಮುಂದೆ ಇದ್ದ ಪ್ಲೇಟ್ ಎತ್ಕೊಳ್ಳೋಕೆ ಹೋದ್ಲು. ಬಟ್ ಸಡನ್ ಆಗಿ ರುದ್ರ ಅವಳ ರಿಸ್ಟ್ ಮೇಲೆ ಕೈ ಇಟ್ಟು ಕೇಳ್ದ, ನೀನೀಗ ನನಗೆ ಚಾಲೆಂಜ್ ಮಾಡ್ತಿದ್ಯಾ? ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ನಾನ್ ನಿನ್ಗೆ ಯಾಕೆ ಚಾಲೆಂಜ್ ಮಾಡ್ಲಿ? ಆಕ್ಚುಲಿ ನಿನ್ಗೆ ಸವಾಲ್ ಹಾಕೋದು ನನ್ನ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲ. ಯಾವುದನ್ನ ಫಿನಿಶ್ ಮಾಡೋಕೆ ಧೈರ್ಯ ಇರುತ್ತೋ ಅವ್ರಿಗೆ ಮಾತ್ರ ಚಾಲೆಂಜ್ ಕೊಡ್ತೀನಿ. ನೀವು ಅಂಡ್ ಈ ಅವರೆಕಾಳು ಉಪ್ಪಿಟ್ಟು ನೋ ಚಾನ್ಸ್. ನೀವು ಇದನ್ನ ತಿನ್ನೋಕೆ ಸಾಧ್ಯನೇ ಇಲ್ಲ. ನೀವು ಜಸ್ಟ್ ನಿಮ್ಮ ಓನ್ ಫುಡ್ ಮಾತ್ರ ತಿನ್ನಿ, ನಾವೇ ಇದನ್ನ ಎಂಜಾಯ್ ಮಾಡ್ತೀವಿ. ಅವಳು ಹೀಗೆ ಹೇಳ್ತಾ ಆ ಪ್ಲೇಟ್ ಎಳೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ರುದ್ರ ಇಮ್ಮಿಡಿಯೇಟ್ ಆಗಿ ಸ್ಪೂನ್ ತಗೊಂಡು ಉಪ್ಪಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ದ. ಆದಿರ ಫೇಸ್ ನಲ್ಲಿ ಒಂದು ವಿಲನ್ ತರಹದ ಓರೆ ನಗು ಕಾಣಿಸ್ಕೊಂತು. ರುದ್ರ ಅವರೆಕಾಳು ಉಪ್ಪಿಟ್ಟು ತಿಂತಿದ್ದ, ಬಟ್ ಅದು ಅವನ ಹೆಲ್ತ್ಗೆ ಅಂದ್ರೆ ಅವನ ಡಯಟ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆದ್ರೂ ಆದಿರ ಮುಂದೆ ಸೋಲ್ಬಾರ್ದು ಅಂತ ಅವನು ತಿಂತಾ ಇದ್ದ. ಅಲ್ಲಿದ್ದವರೆಲ್ಲರೂ ಫುಲ್ ಸರ್ಪ್ರೈಸ್ ಆಗಿ ಒಬ್ರನ್ನೊಬ್ರು ನೋಡ್ಕೊಂಡ್ರು. ಕಳೆದ 2 or 3 years ಇಂದ ರುದ್ರ ಬ್ರೇಕ್ಫಾಸ್ಟ್ಗೆ ಇಂಡಿಯನ್ ಫುಡ್ ತಿಂದೇ ಇರೋದ್ರಿಂದ ಕೃಪಾ ರಾಜವಂಶಿ ಆಶ್ಚರ್ಯಚಕಿತರಾದ್ರು. ಅವನು ಲಂಚ್ ಟೈಮ್ನಲ್ಲಿ ಸ್ವಲ್ಪ ಇಂಡಿಯನ್ ಫುಡ್ ತಿಂದ್ರು ಅವನ ಬ್ರೇಕ್ಫಾಸ್ಟ್ ಯಾವಾಗ್ಲೂ ಆ ಹುಲ್ಲುಗಾವಲಿನ ಐಟಮ್ಸ್ ಅಂದ್ರೆ ಈ ಸಲಾಡ್ ತರಹ ಇರ್ತಾ ಇತ್ತು. ಅದು ಅವರಿಗೆ ತುಂಬಾನೇ ಬೇಸರ ತರಿಸ್ತಿತ್ತು. ಅವನು ಇಂಡಿಯನ್ ಫುಡ್ ತಿನ್ನದಿದ್ರೆ ಅವನಿಗೆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ? ಇವನು ಹೇಗ್ ತಾನೇ ನನಗೆ ಹೆಲ್ತಿ ಮಕ್ಕಳನ್ನ ಕೊಡೋಕೆ ಸಾಧ್ಯ ಅಂತ ಅವರು ಅನ್ಕೊಳ್ತಿದ್ರು. ಆದರ್ಶ್ ಅಂಡ್ ಅನಿಕಾ ಇಬ್ರು ಫೇಸ್ನಲ್ಲೂ ಸ್ಮೈಲ್ ಕಾಣಿಸ್ಕೊಂತು. ಅವ್ರು ಕೂಡ ತುಂಬಾನೇ ಅರ್ಜೆಂಟ್ ಆಗಿ ಅವರೆಕಾಳು ಉಪ್ಪಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ರುದ್ರ ತನ್ನ ಬ್ರೇಕ್ಫಾಸ್ಟ್ ಮುಗಿಸಿ ಸಡನ್ ಆಗಿ ಸೀಟಿಂದ ಎದ್ದು ಆಚೆ ಹೊರಟ. ಆದಿರ ಅವನನ್ನ ಸ್ಟಾಪ್ ಮಾಡಿ ಅಂದ್ಲು, ರಾಜವಂಶಿ ಸರ್, ನಿಮ್ಮನ್ನ ನೀವು ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನನ್ನ ನೆನ್ಪು ಮಾಡ್ಕೊಳ್ತಾನೆ ಇರಿ. ಪಾಸಿಬಲ್ ಇದ್ರೆ ಇವತ್ತು ಈವ್ನಿಂಗ್ ಬೇಗ ವಾಪಸ್ ಬನ್ನಿ. ರುದ್ರ ಅವಳನ್ನ ತುಂಬಾನೇ ಕೋಪದಿಂದ ದುರ್ಗುಟ್ಟಿ ನೋಡ್ದ. ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ಎಸ್ ಎಸ್, ನೀವು ನನ್ನನ್ನ ಯಾವತ್ತೂ ಮರೆಯಲ್ಲ ಅಂತ ನನಗೆ ಗೊತ್ತು. ಹಾಗಾದ್ರೆ ಇನ್ಯಾಕೆ ನನ್ನನ್ನ ನೆನ್ಪು ಮಾಡ್ಕೊಳ್ತೀರಾ? ಆ್ಯಂಡ್ ಎನಿವೇಸ್, ನೀವು ಇವತ್ತು ಮಾತ್ರ ನಿಜವಾಗಿಯೂ ನನ್ನನ್ನು ಮರೆಯೋಕೆ ಚಾನ್ಸೇ ಇಲ್ಲ. ಅವಳು ಹೀಗೆ ಹೇಳ್ತಿರೋವಾಗ ಅವಳ ಫೇಸ್ ನಲ್ಲಿ ಒಂದು ಮಿಸ್ಚೀವಿಯಲ್ ಸ್ಮೈಲ್ ಇತ್ತು. ಆದ್ರೆ ರುದ್ರ ಏನೂ ಆನ್ಸರ್ ಮಾಡದೆ ಅಲ್ಲಿಂದ ಹೊರಟೋದ. ಅವನ್ ಆಲ್ರೆಡಿ ತುಂಬಾನೇ ಹೆವಿ ಬ್ರೇಕ್ಫಾಸ್ಟ್ ತಿಂದಿದ್ದ. ಸೊ ಅವನ ಸ್ಟಮಕ್ ಆಗ್ಲೇ ಸ್ವಲ್ಪ ಅಪ್ಸೆಟ್ ಆಗಿರೋದನ್ನ ಅವನು ಫೀಲ್ ಮಾಡ್ತಾ ಇದ್ದ. ಅವನು ಹೋದ್ಮೇಲೆ ಕೃಪಾ ರಾಜವಂಶಿ ಆದಿರಳನ್ನ ನೋಡಿ ಅಂದ್ರು, ನೀನು ಇನ್ನು ರುದ್ರನನ್ನ ಮದ್ವೆ ಆಗಿಲ್ಲ ಅಂತ ನನಗ್ ಗೊತ್ತು. ಬಟ್ ಮದ್ವೆಗೆ ಮುಂಚೆನೆ ನೀನು ಅವನಿಗೆ ಇಷ್ಟೊಂದು ವಾರ್ನಿಂಗ್ ಕೊಡ್ತಿದ್ಯಾ. ಇನ್ನು ಮ್ಯಾರೇಜ್ ಆದ್ಮೇಲೆ ನೀನು ಏನ್ ಮಾಡ್ತೀಯ ಅಂತ ನನ್ಗೆ ಸರ್ಪ್ರೈಸ್ ಆಗ್ತಿದೆ. ಸರಿ, ನೀನು ನನ್ನ ಮೊಮ್ಮಗನ ವೈಫ್ ಅಂದ್ರೆ ನನ್ನ ಮೊಮ್ಮಗಳಾಗಿರೋದು ನನ್ಗೆ ತುಂಬಾನೇ ಖುಷಿ ಕೊಟ್ಟಿದೆ.
ಇದನ್ ಕೇಳಿದ ಆದಿರಾ ಫೇಸ್ ಸ್ವಲ್ಪ ಡಲ್ ಆಯ್ತು. ಕೃಪಾ ರಾಜವಂಶಿ ಅವಳ ಹತ್ರ ಬಂದು ಅವಳ ಕೆನ್ನೆ ಮೇಲೆ ಕೈಯಿಟ್ಟು ಅಂದ್ರು, ನನ್ ತಲೆ ಮೇಲಿರೋ ಈ ವೈಟ್ ಹೇರ್ ನೋಡ್ತಿದ್ಯಾ? ಆದಿರಾ ಅವರ ಹೇರ್ ಚೆಕ್ ಮಾಡಿದ್ಲು. ಅವರಿಗೆ ಸುಮಾರು 70 ರಿಂದ 80 ವರ್ಷ ಏಜ್ ಇರಬಹುದು. ಆದ್ರೆ ಅವರ ಹೇರ್ ಕಂಪ್ಲೀಟ್ ಆಗಿ ವೈಟ್ ಇರ್ಲಿಲ್ಲ, ಅದು ಫುಲ್ ಬ್ಲ್ಯಾಕ್ ಇತ್ತು. ಅಂಡ್ ಅವರು ಹೇರ್ ಡೈ ಯೂಸ್ ಮಾಡಿ ಬ್ಲ್ಯಾಕ್ ಕಲರ್ ಮಾಡಿದ್ರು. ಆದಿರಾ ಅವ್ರ ಕೂದಲನ್ನೇ ನೋಡ್ತಿರೋದನ್ನ ನೋಡಿ ಕೃಪಾ ರಾಜವಂಶಿ ಒಂದು ಸ್ಮೈಲ್ ಕೊಟ್ಟು ಅಂದ್ರು, ನಾನು ಈ ಹೇರ್ ಅನ್ನ ವೈಟ್ ಇಂದ ಬ್ಲ್ಯಾಕ್ ಕಲರ್ ಮಾಡಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಯಾವ ರಿಲೇಶನ್ಶಿಪ್ ಫೈಟ್ ಇಂದ ಸ್ಟಾರ್ಟ್ ಆಗುತ್ತೋ ಅದು ಫೈನಲಿ ಲವ್ ನಲ್ಲಿ ಎಂಡ್ ಆಗುತ್ತೆ. ನಿನ್ನ ಮತ್ತೆ ರುದ್ರನ ಮಧ್ಯೆ ಇರೋ ಆ ಲವ್ ನೋಡೋಕೆ ನಾನು ವೇಟ್ ಮಾಡ್ತಿದ್ದೀನಿ. ಅಷ್ಟು ಹೇಳಿ ಅವರಲ್ಲಿಂದ ಹೊರಟೋದ್ರು. ಅಜ್ಜಿ ಹೋದ್ಮೇಲೆ ಆದಿರಾ ಸ್ವಲ್ಪ ಎಮೋಷನಲ್ ಆಗಿರೋದನ್ನ ನೋಟಿಸ್ ಮಾಡಿದ ಅನಿಕಾ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಆದಿರಾ ತಕ್ಷಣ ಅವಳನ್ನ ಸ್ಟಾಪ್ ಮಾಡಿ ಅಂದ್ಲು, ಹೇ ಡ್ರಾಮಾ ಕ್ವೀನ್, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಅವಳ ವಾಯ್ಸ್ ಕೇಳಿದ ಅನಿಕಾ ತಿರುಗಿ ಅವಳ ಕಡೆ ನೋಡಿದ್ಲು. ಅನಿಕಾ ಅರ್ಜೆಂಟ್ ಆಗಿ ಹೇಳಿದ್ಲು, "ಆ, ನಾನು ಅದು ಆದಿರಾ ಅವಳ ಹತ್ರ ಬಂದು ಅಂದ್ಲು, ನೋಡು, ನಾನ್ ಕ್ರಿಯೇಟ್ ಮಾಡ್ತಿರೋ ಈ ಡ್ರಾಮಾ ಕೇವಲ ನಿನ್ ಬ್ರದರ್ನ ಇರಿಟೇಟ್ ಮಾಡೋಕೆ ಮಾತ್ರ ಅಂತ ನಾನು ನಿನ್ಗೆ ಮೊದಲೇ ಹೇಳ್ತಿದ್ದೀನಿ. ನನಗೆ ಅವನ ಜೊತೆ ಯಾವುದೇ ಸಂಬಂಧ ಇಲ್ಲ. ಸೊ ಪ್ಲೀಸ್ ನಿನ್ ಗ್ರ್ಯಾಂಡ್ ಮದರ್ ಜೊತೆ ಮಾತಾಡು. ಅವರು ಯಾವುದೇ ತರಹದ ಫಾಲ್ಸ್ ಹೋಪ್ಸ್ ಇಟ್ಕೋಬಾರ್ದು. ಆಮೇಲೆ ಅವ್ರ ನಂಬಿಕೆ ಬ್ರೇಕ್ ಆದ್ರೆ ಅವರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಸೊ ನೀನ್ ಅವ್ರ ಜೊತೆ ಎಲ್ಲವನ್ನ ಮೊದಲೇ ಕ್ಲಿಯರ್ ಮಾಡಬೇಕು. ಮಿಸ್ಟರ್ ರಾಜವಂಶಿ ಅಂಡ್ ನಾನು ಯಾವತ್ತೂ ಒಟ್ಟಿಗಿರೋಕೆ ಚಾನ್ಸೇ ಇಲ್ಲ, ನೆವರ್." ಹೀಗೆ ಹೇಳ್ತಾ ಆದಿರಾ ಅಲ್ಲಿಂದ ಹೊರಟೋದ್ಲು. ಅನಿಕಾ ಅವಳನ್ನೇ ದಿಟ್ಟಿಸಿ ನೋಡಿದ್ಲು. ಅವಳು ಹೋದ್ಮೇಲೆ ಅನಿಕಾ ಒಂದು ಸ್ಮೈಲ್ ಕೊಟ್ಟು ಅಂದ್ಲು, ಮತ್ತೆ ಈ ಬ್ಲ್ಯಾಕ್ ಹೇರ್ ಜೊತೆ ಇರೋ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಅದನ್ನೇ ಹೇಳ್ತಿದೆ. ದ್ವೇಷದಿಂದ ಸ್ಟಾರ್ಟ್ ಆಗೋ ರಿಲೇಶನ್ಶಿಪ್ ಖಂಡಿತವಾಗಿಯೂ ಲವ್ಗೆ ದಾರಿ ಮಾಡಿಕೊಡುತ್ತೆ. ನೀನ್ ತುಂಬಾನೇ ಬೇಗ ನನ್ನ ಫ್ರೆಂಡಿಂದ ನನ್ನ ನತ್ಗೆ ಆಗೋದಂತೂ ಗ್ಯಾರಂಟಿ, ಮಿಸ್ ಆದಿರಾ. ಹೀಗೆ ಹೇಳ್ತಾ ಅವಳು ಮುಗುಳ್ನಕ್ಳು. ಅಷ್ಟರಲ್ಲಿ ರುದ್ರನ ಕಾರ್ ರಾಜವಂಶಿ ಇಂಡಸ್ಟ್ರೀಸ್ನ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ಸ್ಟಾಪ್ ಆಯಿತು. ಅವನು ಕಾರಿಂದ ಇಳಿದು ಕಾನ್ಫಿಡೆಂಟ್ ಆಗಿ ಒಳಗ್ ಬಂದ. ಆದ್ರೆ ಅವನ್ ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಸಡನ್ ಆಗಿ ತನ್ನ ಕೈಯನ್ನ ಸ್ಟೊಮಕ್ ಮೇಲೆ ತುಂಬಾನೇ ಟೈಟ್ ಆಗಿ ಇಟ್ಕೊಂಡ. ನೆಕ್ಸ್ಟ್ ಸೆಕೆಂಡ್ ಅವನಿಗೆ ಒಂದು ವಿಚಿತ್ರವಾದ ಸೌಂಡ್ ಅಂಡ್ ಸ್ಮೆಲ್ ಕೂಡ ಫೀಲ್ ಆಯ್ತು. ಫಸ್ಟ್ ಅವನ್ ಫೇಸ್ ನಲ್ಲಿ ಸ್ವಲ್ಪ ಪೇನ್ ಕಾಣಿಸ್ಕೊಂತು. ಅಂಡ್ ಆಮೇಲೆ ಏಕಕಾಲದಲ್ಲೇ ಅವನ ಕಣ್ಣುಗಳು ಫುಲ್ಲು ವೈಡ್ ಆದ್ವು. ಅವನಿಗೆ ಈಗ ಅರ್ಥ ಆಯ್ತು, ಆದಿರಾ ಮಾಡಿದ್ದ IV ಬ್ರೇಕ್ಫಾಸ್ಟ್ ತನ್ನ ಸಿಸ್ಟಮ್ ಮೇಲೆ ಎಂತ ಎಫೆಕ್ಟ್ ಮಾಡ್ತಿದೆ ಅಂತ.